ಅದೇನಿವತ್ತು ಕಾರ್ತಿ ಇಲ್ದಿರುವಾಗ ಮನೆಗೆ ಬಂದ್ಬಿಟ್ಟಿದ್ಯಾ? ಅವನಿಲ್ಲ ಅಂತಾನೆ ಬಂದಿರೋದು. ಹೌದಾ? ಏನಪ್ಪ ಅಂತ ವಿಶೇಷ? ಚಿಕ್ಕಿ ಹೇಳ್ತೀನಿ, ಅದು ಒಬ್ರಿಗೆ ಹೇಳೋ ವಿಷಯ ಅಲ್ಲ, ಅದು ಎಲ್ರಿಗೂ ಹೇಳ್ಬೇಕು. ಹೇಳ್ತೀನಿ. ಅಪ್ಪ ಎಲ್ಲಿ? ಅವ್ರು ವಾಕಿಂಗ್ ಹೋಗಿದ್ದಾರೆ ಕಣೋ, ಬರ್ತಾರೆ. ಚಿಕ್ಕಪ್ಪ ಎಲ್ಲಿ? ಮೇಲ್ಗಡೆ ಇದ್ದಾರೆ. ಕೇಳ್ರಿ, ಮನೇಲಿ ಯಾರಿದ್ದೀರೋ, ಹೆಂಗಿದ್ದೀರೋ, ಏನೇನ್ ಮಾಡ್ತಿದ್ರೋ ಎಲ್ಲ ಹಂಗೆ ಬಿಟ್ಬಿಟ್ಟು ಹೋಗಿ ಬರ್ಬೇಕು. ಬೇಗ ಬರ್ಬೇಕು. ಮಂಜಣ್ಣ, ಏನು ಇದಲ್ಲ? ಹೇಳ್ತೀನಿ ತಂಗಿಯಮ್ಮ, ಹೇಳ್ತೀನಿ. ಹೇ ಮಂಜ, ಇದೇನ್ ಮನೇನೋ ಅಥವಾ ಫಿಶ್ ಮಾರ್ಕೆಟೋ? ಹಂಗೆ ಕೂತ್ಕೊಂಡು ಯಾಕೋ ಮಾತಾಡ್ತಿದ್ಯಾ? ಶೇಮ್ಲೆಸ್ ಫೆಲೋ, ನಿಜ ಭಯ ಬಿದ್ದೆ ನಾನು. ಏನಾಯ್ತು ಡಾರ್ಲಿಂಗು? ಅಕ್ಕ ಕೀರ್ತನಾಂಬೆ, ಸ್ವಲ್ಪ ತಾಳ್ಮೆ, ವಿಷಯ ಇದೆ. ವಿಷಯ ಇಲ್ಲದೆ ಈ ಮಂಜ ಯಾವ ಕೆಲ್ಸಕ್ಕೂ ಕೈ ಹಾಕೋನೇ ಅಲ್ಲ. ನಾವು ಗೊತ್ತಲ್ಲ. ಚೆನ್ನಾಗಿ ಬಿಲ್ಡಪ್ ಕೊಡ್ತಿದ್ಯಾ. ಯಾರು ಆ ಸತ್ಯಂದ ಟ್ರೈನಿಂಗು? ಕೀರ್ತನ, ಸ್ವಲ್ಪ ಸುಮ್ಮನೆ ಇರೇ. ಯಾಕೆ ಇವನ ಹತ್ರನೂ ಜಗಳಾಡ್ತಿದ್ಯಾ? ನೋಡಮ್ಮ, ಮತ್ತೆ ಇವನ್ ಯಾರಮ್ಮ ನಮ್ಮನ್ನ ಮೀಟಿಂಗ್ ಕರೆಯೋದಕ್ಕೆ? ಹೂ ದ ಹೆಲ್ ಇಸ್ ಹಿ? ಹೆಂಗ್ ಕೂಕೊಂಡ ನೋಡು. ಏಯ್ ಮಂಜ, ನೀನು ಕರೆದ ಕೂಡಲೇ ನಾವೆಲ್ಲರೂ ಬಂದ್ಬಿಡ್ಬೇಕಾ? ಇಡಿಯಟ್. ತಂಗಿಯಮ್ಮ, ನಿಮ್ಮ ಅಕ್ಕ ಯಾವಾಗ್ಲೂ ಕೆಂಡದ ಮೇಲೆ ಕೂತಿರ್ತಾಳ. ಉರಿ ಅಂತ ಇರ್ತಾಳೆ. ಮಂಜಣ್ಣ, ಹೊಸದೇನಾದ್ರು ಇದ್ರೆ ಹೇಳು. ಓಹ್, ಏನಪ್ಪ ಮಂಜಯ್ಯ, ಭಾಳ ದಿವಸದ ಮೇಲೆ ಬಂದ್ಬಿಟ್ಟಿದೀಯಾ? ಹೇಳ್ತೀನಪ್ಪಾಜಿ, ಹೇಳ್ತೀನಿ. ವಿಷಯ ಇದೆ. ಬನ್ನಿ ಕೂತ್ಕೊಳ್ಳಿ. ಏನು ಸಮಾಚಾರ? ಕೂತ್ಕೊಳ್ಳಿ, ಹೇಳ್ತೀನಿ. ಚಿಕ್ಕಪ್ಪ. ಬನ್ನಿ. ಏನಯ್ಯ ದೊರೆ? ಬನ್ನಿ, ನೀವು ಕೂತ್ಕೊಳ್ಳಿ. ಏನ್ ಸಮಾಚಾರ? ಹೇಳ್ತೀನಿ, ವಿಷಯ ಇದೆ. ಹೌದಾ? ತಂಗಮ್ಮ, ನಂದೊಂದು ಪೆನ್ ಡ್ರೈವ್ ಕನೆಕ್ಟ್ ಮಾಡಬೇಕು. ಮಾಡ್ಕೊಡ್ತೀಯಾ? ಮಂಜಣ್ಣ, ಅಲ್ಲೇನ್ ಕಿತಾಪತಿ ಮಾಡ್ತಾ ಇದೆಯಾ? ಕನೆಕ್ಟ್ ಆಗಿದೆ ತಾನೆ? ಇಲ್ವಾ? ಸರಿಯಾಗಿ ಕನೆಕ್ಟ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಕಂಟೆಂಟ್ ವೆರಿ ಇಂಪಾರ್ಟೆಂಟ್. ನಿನ್ ತಲೆ ಮೊದಲು ಬಾ ಇಲ್ಲಿ. ಏನ್ ಮಂಜಣ್ಣ ಅದು? ವೇರ್ ಇಸ್ ದ ರಿಮೋಟ್? ಅಲ್ಲಿದೆ. ಅದೇನೋ ಹಿಂಗೆ ಅಂತಾರಲ್ಲ ಅನ್ನು. ನನ್ನ ಮುಖ ಏನು ನೋಡ್ತೀಯ? ಅಲ್ಲಿ ನೋಡು. ನಡಿ ಸುಹಾಸ್, ಸರ್ಪ್ರೈಸ್ ಅಂತೆ, ಸರ್ಪ್ರೈಸ್. ನಮಗೆ ಯಾಕೆ ಬೇಕಿದೆಲ್ಲ? ಸತ್ಯ, ಹೇಗಿದೆ ಸರ್ಪ್ರೈಸು? ಇದ ಸರ್ಪ್ರೈಸು? ಏನಿದೆಲ್ಲ? ಸ್ಪೆಷಲ್ ವ್ಯಕ್ತಿ ಎಂಟ್ರಿಗೆ ಅರೇಂಜ್ಮೆಂಟ್ಸು ಸ್ಪೆಷಲ್ ಆಗಿರ್ಬೇಕಲ್ವಾ? ಯಾರು? ನನ್ನ ಲೈಫ್ನ ಸ್ಪೆಷಲ್ ವ್ಯಕ್ತಿ ನೀನೇ ಸತ್ಯ. ಡಾರ್ಲಿಂಗು, ಬಾಯಿಲೆ. ಏನಿದು? ಸತ್ಯ, ನಿಮಗೆ ಸಪ್ತಪದಿ ಅರ್ಥ ಗೊತ್ತಾ? ಒಂದು ಗಂಡು ಹೆಣ್ಣು ಮದುವೆ ಆದಾಗ ಪರಸ್ಪರವಾಗಿ ಮಾಡ್ಕೊಳ್ಳೋ ಪ್ರಾಮಿಸ್ಗಳಿವು. ನಿನ್ನ ಜೊತೆ ನನ್ನ ಲೈಫ್ನ ಮೊದಲನೇ ಹೆಜ್ಜೆ ಇಡ್ತಾ ಇದ್ದೀನಿ. ಅದಕ್ಕೆ ಆ ದೇವರೇ ಸಾಕ್ಷಿ. ಇನ್ನು 4ನೇ ಹೆಜ್ಜೆಯಲ್ಲಿ ನಾವಿಬ್ಬರೂ ಗಂಡ ಹೆಂಡತಿ ಏನೇ ಕಷ್ಟ ಬರಲಿ ಸುಖ ಬರಲಿ ಯಾವಾಗಲೂ ಜೊತೆಯಾಗಿರ್ತೀವಿ ಅಂತ ಒಬ್ರಿಗೊಬ್ರು ಮಾತು ಕೊಟ್ಕೊಳ್ಳೋದು. ಇವೆಲ್ಲ ಗಂಡ ಹೆಂಡತಿ ಪಾಲಿಸಬೇಕಾಗಿರೋ ನಿಯಮ ಕಣೋ ಕಾರ್ತಿಕ್. ಆಗ್ಲೇ ಜೀವನಕ್ಕೆ ದಾಂಪತ್ಯಕ್ಕೆ ಒಂದು ಅರ್ಥ ಸಿಗ. ದೊಡ್ಡಪ್ಪ, ಅಂತೂ ಅಣ್ಣ ಅದಕ್ಕೆ ಒಂದು ಆಗಿ ಬಿಟ್ರು. ಹೇಗೆ ನಮ್ಮ ಅಣ್ಣ? ಸೂಪರ್.
ಮತ್ತೆ ಸುಮ್ಮನೆ ಏನಮ್ಮ, ಇವರಿಬ್ಬರು ಹೀಗಿರಬೇಕು ಅಂತ ನಾನು ಎಷ್ಟು ಆಸೆ ಪಟ್ಟಿದೆ ಗೊತ್ತಾ? ಕಡೆಗೂ ನನ್ನ ಆಸೆ ನೆರವೇರಿಬಿಡ್ತು. ಏನು ಡಾರ್ಲಿಂಗ್ ಇದು ಹೀಗಾಗೋಯ್ತು? ಅಂದರೆ ಸತ್ಯ ಇಲ್ಲಿ ಪರ್ಮನೆಂಟಾ? ರೀ ನೋಡ್ರಿ ಇವನನ್ನ, ಫ್ರೆಂಡ್ಗೆ ಅಂತ ಐಡಿಯಾ ಕೇಳಿ ಇವನೇ ಪ್ರಪೋಸ್ ಮಾಡಿಬಿಟ್ಟಿದ್ದಾನೆ. ಚೆನ್ನಾಗಿ ಯಾಮಾರಿಸಿದ್ದಾನೆ. ಮನೆಯವ್ರ ಹತ್ರನೇ ಸುಳ್ಳು ಹೇಳೋ ಅಷ್ಟು ದೊಡ್ಡ ಮನುಷ್ಯ ಆಗೋಗಿದ್ದಾನೆ. ನೋಡಿದ್ಯೇನಮ್ಮ ನಿನ್ನ ಮಗನ್ನ ಎಷ್ಟು ಚೆನ್ನಾಗಿ ಡ್ರಾಮಾ ಮಾಡೋದು ಕಲ್ತಿದ್ದಾನೆ ಅಂತ. ಕೀರ್ತನ, ಏನಮ್ಮ ನೀನು ನಮಗೆಲ್ಲ ಹೇಳಿ ಅವ್ನು ಕರ್ಕೊಂಡು ಹೋಗ್ಬೇಕಾಗಿತ್ತಾ? ಅವ್ರಿಗೆ ಇಂಥ ಖಾಸಗಿ ಕ್ಷಣಗಳು ಬೇಡವೇನಮ್ಮ? ಅಕ್ಕ, ಅಣ್ಣ ಅತ್ತಿಗೆಗೆ ಹೇಳ್ಬಿಟ್ಟು ಕರ್ಕೊಂಡು ಹೋಗಿಲ್ಲ, ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗಿದ್ದಾನೆ. ಈ ವಿಡಿಯೋ ನೋಡಿ ನಿಂಗೆ ಅರ್ಥ ಆಗ್ತಿಲ್ವಾ? ಹಾಗಿದ್ರೆ ನಿನಗೆ ಎಲ್ಲ ಗೊತ್ತಿತ್ತಾರಿತ್ತು? ನನ್ನ ಹತ್ರ ಅಣ್ಣ ಎಲ್ಲಾನು ಹೇಳ್ಕೊತಾನೆ. ನಿನ್ನ ಹತ್ರ ಯಾಕೆ ಏನೂ ಹೇಳಲ್ಲ ಅಂತ ಕೋಪ ಮಾಡ್ಕೋಬೇಡ, ಆದ್ರೆ ಯಾಕೆ ಹೇಳಲ್ಲ ಅನ್ನೋದನ್ನ ನೀನ್ ಯೋಚನೆ ಮಾಡು. ಬಿಕಾಸ್ ನಾನು ನಿನ್ನ ಥರ ಚೀಪ್ ಗಿಮಿಕ್ಸ್ಗೆಲ್ಲ ಬೀಳೋಳಲ್ಲ. ನನ್ನ ಲೆವೆಲ್ಲೇ ಬೇರೆ. ಸಾಕು ಸಾಕಮ್ಮ ಕೀರ್ತನ, ಸಾಕು. ಆ ಚಿಕ್ಕ ಹುಡುಗಿ ಹತ್ರ ವಾದಕ್ಕೆ ನಿಂತ್ಕೊಂಡ್ಬಿಡ್ತೀಯಲ್ಲ, ಸ್ವಲ್ಪನಾದ್ರೂ ಬುದ್ಧಿ ಬೇಡ? ನೋಡು, ತಪ್ಪು ಹುಡುಕಬೇಕು ಅಂತ ಎಲ್ಲಾದ್ರಲ್ಲೂ ತಪ್ಪು ಹುಡುಕೋದಲ್ಲಮ್ಮ. ಕಾರ್ತಿಕ್ ಏನು ಮಾಡಿದಾನೋ ಅದನ್ನ ಸರಿಯಾಗೇ ಮಾಡಿದ್ದಾನೆ. ನೋಡು, ಕಡೆ ಸಾರಿ ಹೇಳ್ತಾ ಇದ್ದೀನಿ, ಅವರಿಬ್ಬರ ವಿಚಾರದಲ್ಲಿ ನೀನು ತಲೆ ಹಾಕ್ಬೇಡ. ನಿಜ ಅಣ್ಣ, ಇವ್ರ ಮದುವೆಯಾದ ಹೊಸರಲ್ಲಿ ನನಗೊಂದು ಚಿಕ್ಕ ಅನುಮಾನ ಇತ್ತು, ಮುಂದೆ ಜೀವನದಲ್ಲಿ ಇವ್ರ ಜೊತೆಯಾಗಿರ್ತಾರೋ ಇರಲ್ವೋ ಅಂತ. ಸದ್ಯ ಈ ಎಲ್ಲ ಅನುಮಾನಗಳಿಗೂ ಇದರಿಂದ ಒಂದು ಮುಕ್ತಾಯ ಹಾಡ್ದಂಗೆ ಆಯಿತು. ಥ್ಯಾಂಕ್ಸ್ ಕಣಪ್ಪ ಮಂಜಣ್ಣ, ಒಳ್ಳೆ ವಿಡಿಯೋ ಮಾಡಿ ನಮಗೆ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ತಂಗಮ್ಮ, ನೀನು ಟಿವಿ ಆಫ್ ಮಾಡು. ನಾವು ಈ ವಿಡಿಯೋ ನೋಡಿದ್ದೀವಿ ಅಂತ ಅವ್ನು ಗೊತ್ತಾಗದ್ ಬೇಡ. ಸ್ವಲ್ಪ ಆಟ ಆಡ್ಸೋಣ. ಅಣ್ಣ, ಈಗ ನಿಮ್ಮ ಮಗ ಸೊಸೆ ಬರ್ತಿರೋ ಥರ ಕಾಣ್ತಾ ಇದೆ, ಸ್ವಲ್ಪ ಹಾಗೆ ಆ್ಯಕ್ಟ್ ಮಾಡಿ. ಓ, ನಮ್ಮ ಕೇಸ್ ಅಶ್ವತ್ಥರ. ಹಾಂ, ಅಣ್ಣ, ನಿಮ್ಮ ಅಂಗಡಿಲಿ ಕೆಲಸ ಇದೆಯಾ? ಏನೂ ಇಲ್ಲ, ಹೋಗಪ್ಪ. ಏನು ಕೆಲಸ ಕೊಟ್ಟರು ಮಾಡ್ತೀನಣ್ಣ, ದಯವಿಟ್ಟು ಇಲ್ಲ ಅನ್ಬೇಡಿ, ಒಂದು ಕೆಲಸ ಕೊಡಿ. ನೀನು ಇಲ್ಲೆಲ್ಲ ಏನು ಕೆಲಸ ಮಾಡ್ತೀಯಾ? ನಾನೇನು ಕಿವಿ ಮೇಲೆ ಲಾಲ್ಬಾಗ್ ಇಟ್ಕೊಂಡಿರೋ ಥರ ಕಾಣಿಸ್ತಿದ್ದೀನಾ? ಹೋಗು. ಅಣ್ಣ, ನಾನು ನೋಡೋಕೆ ಮಾತ್ರ ಹಿಂಗಿರ್ಬೋದು, ಆದರೆ ನನಗೆ ನಿಜವಾಗ್ಲೂ ಕೆಲಸದ ಅವಶ್ಯಕತೆ ಇದೆ. ಅಣ್ಣ, ದಯವಿಟ್ಟು ಒಂದು ಕೆಲಸ ಕೊಡಿ ಅಣ್ಣ, ಪ್ಲೀಸ್, ನಿಮ್ಮನ್ನು ಕೇಳ್ಕೊತೀನಿ. ಕೂಲಿ ಎಷ್ಟಾದರೂ ಪರವಾಗಿಲ್ಲ,
ಏಯ್ ಇಲ್ಲ ಅಂತ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ ನಿನಗೆ? ಬೆಳಗ್ಗೆನೆ ಯಾಕೆ ತಲೆ ತಿಂತಿದ್ಯಾ? ಹೋಗು. ಸರಿ ಅಣ್ಣ. ಈಗ ದಿವ್ಯಾ ಕೇಳ್ತಿರೋದು ಸರಿಯಾಗಿದೆ. ಅವಳು ನನ್ನಂಥವನ ಜೊತೆ ಯಾಕೆ ಇರಬೇಕು? ನಾನು ಹೀಗೆ ಇದ್ರೆ ಅವಳು ಖಂಡಿತ ನನ್ನ ಒಪ್ಕೊಳ್ಳೋದಿಲ್ಲ, ಬಿಟ್ಟು ಹೋಗ್ಬಿಡ್ತಾಳೆ ಅಷ್ಟೆ. ದಿವ್ಯಾ ನನ್ನ ಜೊತೆ ಇರಬೇಕು ಅಂದರೆ ಅವಳಿಗೆ ನಾನು ಸಂಪಾದನೆ ಮಾಡ್ತೀನಿ ಅಂತ ತೋರಿಸ್ಬೇಕು. ಏನಪ್ಪ ಕೆಲಸ ಎಲ್ಲೂ ಸಿಗ್ತಾ ಇಲ್ವಾ? ನನಗೆ ಗೊತ್ತಾಯ್ತು ಅಂತನಾ? ನಾನು ಅಂಗಡಿ ಬರೋ ಎಷ್ಟೋ ಜನ ನೋಡಿದ್ದೀನಿ. ಪಾಪ ಎಲ್ಲರ ಸಮಸ್ಯೆನೂ ಒಂದೇ. ನೋಡಪ್ಪ, ನಿನಗೆ ಕೆಲಸ ಬೇಕು ಅನ್ನೋದಾದರೆ ನಮ್ಮ ಪರಿಚಯದ ಒಂದು ಗೋಡನ್ ಇದೆ, ಅಲ್ಲೋ ಕೆಲಸ ಕೇಳು. ಖಂಡಿತ ಅಣ್ಣ, ಮಾಡ್ತೀನಿ. ಎಲ್ಲಿದೆ ಗೋಡೌನು? ಇದೇ ರೋಡಲ್ಲಿ ಡೆಡ್ ಹ್ಯಾಂಡಲ್ಲಿದೆ. ಅಲ್ಲಿ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಒಳ್ಳೆ ಕೆಲಸ ಸಿಗ್ಬೋದು. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ದೇವ್ರೆ, ಅಲ್ಲಾದರೂ ಏನಾದರೂ ಕೆಲಸ ಸಿಗೋ ಥರ ಮಾಡಪ್ಪ. ಯಾಕಮುಲ್ ಬೇಬಿ, ಎಲ್ಲರೂ ನಮ್ಮನ್ನು ಹೀಗೆ ನೋಡ್ತಿದ್ದಾರೆ? ನನಗೇನು ಗೊತ್ತು ಸತ್ಯ, ಇಷ್ಟೊತ್ತು ನಾನು ನಿನ್ನ ಜೊತೆನೇ ಇದ್ದೆ ತಾನೆ. ಏನಾಯ್ತು? ಎಲ್ಲರೂ ಯಾಕೆ ನಮ್ಮನ್ನ ಈ ಥರ ನೋಡ್ತಾ ಇದ್ದೀರಾ? ಮದುವೆ ಚೆನ್ನಾಗಾಯ್ತಾ ಕಾರ್ತಿಕ್? ಹಾಂ, ಮದುವೆ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಸತ್ಯ? ಅಲ್ಲ, ಯಾಕೆ ಎಲ್ಲರೂ ನಗ್ತಾ ಇದ್ದೀರಾ? ನಿಜವಾಗ್ಲೂ ಮದುವೆ ತುಂಬ ಚೆನ್ನಾಗಾಯ್ತು. ಊಟಕ್ಕೆ ಏನೇನು ಮಾಡಿಸಿದ್ರಪ್ಪ? ಊಟಕ್ಕೆ ಮಾಮೂಲಿ ಮದುವೆ ಊಟ ಚೆನ್ನಾಗಿತ್ತು. ಊಟನೂ ಅದೇ ಚಿರೋಟಿ, ಲಾಡು, ಹಾಂ, ಪಾಯಸ. ಅದನ್ಯಾಕೆ ಚಿರೋಟಿ ಚಿರೋಟಿ ಅಂತ ಎರಡೆರಡು ಸರ್ತಿ ಹೇಳ್ತಾ ಇದೀಯಾ? ಸುಳ್ಳು ಹೇಳೋರು ಯಾವಾಗಲೂ ಹೀಗೆ ಅಣ್ಣ. ಹೌದು ಅಂತೀಯ? ಸುಳ್ಳ? ಇಲ್ಲ ಚಿಕ್ಕಪ್ಪ, ನಿಜವಾಗ್ಲೂ. ಹಾಂ, ಒಂದು ನಿಮಿಷ ಅಮ್ಮ. ರಿತು, ಸ್ವಲ್ಪ ಟಿ ವಿ ಆನ್ ಮಾಡಮ್ಮ. ಆನ್ ಮಾಡಮ್ಮ, ಆನ್ ಮಾಡು ಬೇಗ ಬೇಗ.
ಅದು ಇದೇನಾ ನೀನು ಹೋಗಿದ್ದ ಮದುವೆ? ಅಲ್ಲಮ್ಮ, ಅದು ಪ್ರಪೋಸ್ ಮಾಡೋಕ್ಕೆ ಅಂತ ಹೇಗೆ ಹೇಳೋದು, ಅದಕ್ಕೆ ಸಪ್ತಪದಿ ತುಳಿದು ಬಿಟ್ರಾ? ಛೆ, ನನ್ನ ಮಗ ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಕಾರ್ತಿಕ್, ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ತಾಯಿಗೆ ಸುಳ್ಳು ಹೇಳ್ಬಿಟ್ಟಿಯಾ? ಅಷ್ಟು ದೊಡ್ಡವನಾಗ್ಬಿಟ್ಟಿಯಾ? ಈ ಸುಳ್ಳಿಗೆ ಇವಳದು ಕುಮ್ಮಕ್ಕಿತ್ತ? ಏನಾದರೂ ಮಾಡ್ಕೊಡಿ. ಅಮ್ಮ ಅಮ್ಮ ಸೀತಮ್ಮ. ಅಯ್ಯೋ ಬಿಡಮ್ಮ, ನಿಮ್ಮ ಅತ್ತೆದು ಯಾವಾಗಲೂ ಇದ್ದದ್ದೇ. ಸ್ವಲ್ಪ ಹೊತ್ತು ಹೋದರೆ ಎಲ್ಲ ಸರಿ ಹೋಗ್ತಾಳೆ. ಛೇ, ನಮ್ಮಿಂದ ಅಮ್ಮನಿಗೆ ನೋವಾಯಿತು ಅಂತ ಅನ್ಸುತ್ತೆ. ಆಗದೆ ಇರುತ್ತೇನಪ್ಪ. ಈ ರೇಂಜ್ಗೆ ಚೇಂಜ್ ಆಗೋದ್ರೆ ಯಾವ ತಾಯಿಗೆ ತಾನೇ ನೋವಾಗದೆ ಇರುತ್ತೆ ಹೇಳು? ಅಯ್ಯೋ, ನಿಮ್ಮ ಅಕ್ಕಂದೊಂದು ಯಾವಾಗ ನೋಡಿದ್ರು ನಂದೆಲ್ಲಿರಲಿ ನಂದು ಗೋಪಾಲ ಅಂತ ಸೆಂಟ್ರಲ್ ಅಲ್ಲಾಡ್ಕೊಂಬರ್ಬೇಕು. ಎಲ್ಲ ನಮ್ಮ ಹಣೆ ಬರ್, ನಾವೇನು ಮಾಡೋಕ್ಕಾಗುತ್ತೆ? ನಿನ್ನಣೆ ಬರೋ ಸರಿ, ನಾನು ಯಾಕೆ ಸೇರಿಸ್ಕೋತೀಯ? ಅಲ್ಲ ಅಕ್ಕ, ಇದನ್ನೆಲ್ಲ ಮನೇಲಿ ಹೇಗೆ ಹೇಳೋಕ್ಕಾಗುತ್ತೆ? ಖಂಡಿತ ಇಲ್ಲ ಕಾರ್ತಿಕ್. ಕೆಲವೊಂದು ಸಾರಿ ಎಲ್ಲದನ್ನೂ ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವಿಬ್ರು ಒಂದಾದ್ರಲ್ಲ, ಅದು ಬಹಳ ಮುಖ್ಯ. ಕಾರ್ತಿಕ್, ಸತ್ಯ, ಇವತ್ತು ನಿಮ್ಮಿಬ್ಬರನ್ನು ನೋಡಿ ನನಗೆ ತುಂಬ ತೃಪ್ತಿ ಅನ್ನಿಸ್ತಾ ಇದೆ. ಎಷ್ಟು ಸಂತೋಷವಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನೀವು ಯಾವಾಗಲೂ ಹೀಗೇ ಇರಬೇಕು. ನಾನು ಮಾಡಿದ ಮದುವೆ ಎಲ್ಲಿ ಹಾಳಾಗೋಗ್ಬಿಡ್ತು, ನನ್ನ ಮಗ ಸೊಸೆ ಜೀವನ ಎಲ್ಲಿ ಹಾಳಾಗೋಗ್ಬಿಡ್ತು ಅಂತ ತುಂಬ ಆತಂಕ ಆಗಿತ್ತು. ಇವತ್ತಿಗೆ ಎಲ್ಲ ಚಿಂತೆ ಕಳೆದು ಹೋಯಿತು. ಸತ್ಯ, ಏನು ಈ ಜೀವ ಸಾಯೋದ್ರೊಳಗಡೆ ಒಂದು ಪುಟ್ಟ ಮೊಮ್ಮಗನ ಕೊಟ್ಬಿಡಮ್ಮ, ಅಷ್ಟು ಸಾಕು, ಅಷ್ಟು ಸಾಕಮ್ಮ, ಅಷ್ಟು ಸಾಕು. ಚೆನ್ನಾಗಿದೆ, ಚೆನ್ನಾಗಿದೆ. ಇವತ್ತು ನಮ್ಮಣ್ಣ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಇಬ್ರು. ಈ ಮನೆ ಮರ್ಯಾದೆ ಉಳಿಸೋದ್ರ ಜೊತೆಗೆ ನಮ್ಮಣ್ಣನ ತಲೆ ತೆಗೆಸ್ತಿರೋ ಹಾಗೆ ಮಾಡಿಬಿಟ್ರಿ. ಇವತ್ತು ನೀವಿಬ್ರು ಇಷ್ಟು ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ನನಗೂ ಅಷ್ಟೇ ಖುಷಿ ಆಗ್ತಾ ಇದೆಯಮ್ಮ. 100 ವರ್ಷ ಸುಖವಾಗಿ ಬಾಳ್ರಿ. ಗಾಡ್ ಬ್ಲೆಸ್ ಯು.
ಸತ್ಯ, ಅಂತೂ ನಮ್ಮ ಹುಡುಗನ ಸರಿ ದಾರಿಗೆ ತಂದ್ಬಿಟ್ಟೆ. ಮದ್ವೆ ಆದ ಹೊಸ್ತರಲ್ಲಿ ಹೇಗೆ ಸಿಡಿಮಿಡಿ ಅಂತಿದ್ದ, ಈಗ ನೋಡು ಜೊತೆಲಿ ಹೇಗೆ ನಿಂತಿದ್ದಾನೆ ಅಂತ. ಸರಿ ಬನ್ನಿ.